ರಾಜ್ಯದಲ್ಲಿ ಗುಟ್ಕಾಗಳ ಹಾವಳಿ ತೀವ್ರವಾಗ್ತಾ ಇದೆ. ಈ ನಡುವೆ ಭಾರಿ ಪ್ರಮಾಣದಲ್ಲಿ ಗುಟ್ಕಾ ಸಾಗಾಟ ಮಾಡ್ತಾ ಇದ್ದವರಿಗೆ ಪೊಲೀಸರು ಏಕಾಏಕಿ ಘೇರಾವ್ ಹಾಕಿದ್ದಾರೆ. ಲಾರಿಯಲ್ಲಿ ಅಕ್ರಮವಾಗಿ 3 ಲಕ್ಷ ಮೌಲ್ಯದ ಗುಟ್ಕಾ ಸಾಗಾಟ ಮಾಡಲಾಗ್ತಾ ಇತ್ತು. ಪೊಲೀಸ್ ಅಧಿಕಾರಿಗಳು ಮಾಹಿತಿ ತಿಳಿತಾ ಇದ್ದಂತೆ ಏಕಾಏಕಿ ಘೇರಾವ್ ಹಾಕಿ ಜಪ್ತಿ ಮಾಡಿದ್ದಾರೆ. ತೆಲಂಗಾಣದ ಹೈದರಾಬಾದ್ನಿಂದ ಕಲಬುರಗಿಗೆ ಅಕ್ರಮವಾಗಿ ಗುಟ್ಕಾ ಸಾಗಾಟ ಮಾಡಲಾಗ್ತಾ ಇತ್ತು. ಹುಮನಾಬಾದ್ ಹಳೆ ಆರ್ಟಿಒ ಚೆಕ್ ಪೋಸ್ಟ್ ಬಳಿಯಲ್ಲಿ ತಪಾಸಣೆ ಮಾಡುವಾಗ ಅಪಾರ ಪ್ರಮಾಣದ ಗುಟ್ಕಾ ಸೀಸ್ ಮಾಡಿದ್ದಾರೆ. 3 ಲಕ್ಷ ಮೌಲ್ಯದ ಒಟ್ಟು 57 ಗುಟ್ಕಾ ಚೀಲಗಳು ಹಾಗೂ ಲಾರಿಯನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. 10 ಲಕ್ಷ ಮೌಲ್ಯದ ಲಾರಿ ಸೇರಿ ಒಟ್ಟು 13 ಲಕ್ಷ ಮೌಲ್ಯದ ವಸ್ತುಗಳನ್ನು ಪೊಲೀಸ್ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಆರೋಗ್ಯಕ್ಕೆ ಹಾನಿಕಾರಕ ಪದಾರ್ಥಗಳನ್ನು ಸಾಗಾಟ ಮಾಡ್ತಾ ಇದ್ದಂತಹ ಖಚಿತ ಮಾಹಿತಿ ಸಿಕ್ಕಿತ್ತು. ಈ ಮಾಹಿತಿ ಸಿಗ್ತಾ ಇದ್ದಂತೆ ಅಧಿಕಾರಿಗಳು ತಂಡವನ್ನು ರೂಪಿಸಿಕೊಂಡು ದಾಳಿ ಮಾಡಿದ್ದಾರೆ. ಹುಮನಾಬಾದ್ ಠಾಣೆಯಲ್ಲಿ ಒಟ್ಟು 4 ವಿರುದ್ಧ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಇನ್ನು ಪ್ರಕರಣ ದಾಖಲು ಮಾಡಿಕೊಂಡಂತಹ ಅಧಿಕಾರಿಗಳು ಅಕ್ರಮವಾಗಿ ದಾಖಲೆಗಳೇ ಇಲ್ಲದಂತಹ ಗುಟ್ಕಾ ಸೀಸ್ ಮಾಡಿದ್ದಾರೆ. ಇನ್ನು ಸೀಸ್ ಮಾಡಿದಂತಹ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಎಲ್ಲಿಂದ ತರಲಾಗ್ತಾ ಇತ್ತು, ಯಾರು ಕಳಿಸಿಕೊಟ್ಟಿದ್ರು, ಯಾರ್ಯಾರಿಗೆ ಇದು ಸಪ್ಲೈ ಆಗ್ತಾ ಇತ್ತು, ಇದರ ಚೇನು ಅಂದರೆ ಸಂಪೂರ್ಣವಾಗಿ ಈ ಒಂದು ನೆಟ್ವರ್ಕಿಂಗ್ ಏನಿದೆ ಅದರ ಬೆನ್ನು ಬಿದ್ದಿದ್ದಾರೆ. ಇನ್ನು 13 ಲಕ್ಷ ಮೌಲ್ಯದ ಒಟ್ಟು ಆ ಒಂದು ಲಾರಿ ಸೇರಿ 3 ಲಕ್ಷ ರೂಪಾಯಿಯ ಗುಟ್ಕಾ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಅದರ ಕ್ವಾಲಿಟಿಯನ್ನು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಚೀಲಗಳಲ್ಲಿ ತುಂಬಿಸ್ಕೊಂಡು ಚೀಲಗಟ್ಟಲೆ ಗುಟ್ಕಾ ಸಾಗಾಟ ಮಾಡ್ತಾ ಇರುವಂಥದ್ದು ಇದೀಗ ಬೆಳಕಿಗೆ ಬಂದಿರುವಂಥದ್ದು.